ಆತ್ಮೀಯಗಳೇ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಇವತ್ತು 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ LBA ಆಧಾರಿತವಾಗಿರ್ತಕ್ಕಂಥ ಒಂದು ಘಟಕ ಪರೀಕ್ಷೆಯಾಗಿರ್ತದೆ. ಸೊ 3 ಅಧ್ಯಾಯಗಳ ಸೇರಿಕೊಂಡು ಒಂದು ಘಟಕ ಪರೀಕ್ಷೆಯನ್ನು ಇಲ್ಲಿ ತಯಾರು ಮಾಡಿರ್ತೀನಿ. ಸೊ ಅಧ್ಯಾಯಗಳು ಯಾವಪ್ಪ ಅಂದ್ರೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಂತಕ್ಕಂಥ 3ನೇ ಅಧ್ಯಾಯದ. ಅದೇ ರೀತಿ 11ನೇ ಅಧ್ಯಾಯ ಯಾವಪ್ಪ ಅಂದ್ರೆ ಭಾರತದ ಋತುಗಳಂತಕ್ಕಂಥದ್ದು. ನೆಕ್ಸ್ಟು 16ನೇದು ಬ್ಯಾಂಕ್ ವ್ಯವಹಾರಗಳಂತಕ್ಕಂಥ ಅಧ್ಯಾಯಗಳದಾವೆ. ಆಮೇಲೆ ಮರುಸಿಂಚನ ಭಾಗದಲ್ಲಿ ಯಾವುದಪ್ಪ ಅಂದ್ರೆ ಬ್ರಿಟಿಷರ ಆಡಳಿತದಿಂದ ಭಾರತದ ಮೇಲೆ ಉಂಟಾದ ಪರಿಣಾಮಗಳಂತೇಳಿ ಒಂದು ವಿಷಯ ಇದೆ. ಅದೇ ರೀತಿ ಬ್ಯಾಂಕ್ ಖಾತೆಗಳು ಮತ್ತು ಹಣಕಾಸಿನ ವ್ಯವಹಾರ ಅಂತಕ್ಕಂಥ ಒಂದು ವಿಷಯ ಇದೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಇಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಮೊದಲಿಗೆ ಏನಪ್ಪ ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಆಮೇಲೆ ಉತ್ತರ ಸಹಿತ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಆಲ್ರೆಡಿ ಹೇಳಿದಂಗೆ ಅಧ್ಯಾಯಗಳದಾವ. ಆಮೇಲೆ ಮರುಸಿಂಚನ ಅಂತಕ್ಕಂಥದ್ದು ನೋಡಿದ್ದೀವಿ. ಇನ್ನು ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಮುಖ್ಯ ಪ್ರಶ್ನೆ 1ರಲ್ಲಿ ಬಹುಆಯ್ಕೆ ಪ್ರಶ್ನೆಗಳಿರ್ತಾವೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು. ಮೊದಲೇ ಪ್ರಶ್ನೆ ಏನಂತಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ ಏಕೆಂದರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಆಮೇಲೆ ನೆಕ್ಸ್ಟ್ 2ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವೃತ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ ಅಂತೇಳಿ ಮತ್ತೊಂದು ಪ್ರಶ್ನೆ ಇದೆ. ನೆಕ್ಸ್ಟು 3ನೇ ಒಂದು ಪ್ರಶ್ನೆ ಯಾವುದಪ್ಪ ಅಂದ್ರೆ ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ, ಬೆಲೆ ಬಾಳುವ ವಸ್ತುಗಳ ಖರೀದಿ, ನೆಲ, ಕಾರು ಮುಂತಾದವುಗಳನ್ನು ಕೊಳ್ಳಲು ತೆರೆಯಬಹುದಾದ ಖಾತೆ ಯಾವುದಂತೇಳಿ ಒಂದು ಪ್ರಶ್ನೆ ಇದೆ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 4ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಯಾರು ಅಂತೇಳಿ. ಇನ್ನು 5ನೇ ಪ್ರಶ್ನೆ ಏಪ್ರಿಲ್ ಮೇ ತಿಂಗಳಲ್ಲಿ ಪರಿಸರ ಮಳೆ ಆಗಲು ಕಾರಣವೇನಂತೇಳಿ ಮತ್ತೊಂದು ಪ್ರಶ್ನೆ ಇದೆ. 6ನೇದು ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಿಡಲು ಬ್ಯಾಂಕುಗಳಿಂದ ಪಡೆಯುವ ಸೇವೆ ಯಾವುದಂತೇಳಿ ಮತ್ತೊಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ ಯಾವುದಂತಂದ್ರೆ 1909ರ ಭಾರತೀಯ ಪರಿಷತ್ ಕಾಯ್ದೆಯ ಮೂಲಕ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳುವ ಒಂದು ನೀತಿ ತೋರಿದರು, ದೃಢೀಕರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ನೆಕ್ಸ್ಟು ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತೇಳಿ ಒಂದು ಪ್ರಶ್ನೆ. ಇನ್ನು ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕಿನ ಸೇವೆಗಳು, ಬ್ಯಾಂಕ್ ಖಾತೆ ತೆಗೆಯುವುದರಿಂದ ಆಗ್ತಕ್ಕಂಥ ಅನುಕೂಲಗಳು ಯಾವಂತೇಳಿ ಮತ್ತೊಂದು ಪ್ರಶ್ನೆಯನ್ನು ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 6 ವಾಕ್ಯದಲ್ಲಿ ಬರೀಬೇಕು. 10ನೇ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣ ನೀತಿಯು ಭಾರತದ ಶೈಕ್ಷಣಿಕ ವ್ಯವಸ್ಥೆಯ ಮೇಲೆ ಮಹತ್ತರ ಪರಿಣಾಮಗಳನ್ನು ಬೀರಿತು, ಸಮರ್ಥಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ನೆಕ್ಸ್ಟು ಭಾಗ 2ರಲ್ಲಿ ಏನಪ್ಪ ಅಂದ್ರೆ ಮರುಸಿಂಚನದಲ್ಲಿ ನೋಡ್ತೀವಿ. ಮರುಸಿಂಚನ ಅಧ್ಯಾಯಗಳು ಯಾವಪ್ಪ ಅಂದ್ರೆ ಬ್ರಿಟಿಷರ ಆಡಳಿತದಿಂದ ಭಾರತದ ಮೇಲೆ ಉಂಟಾದ ಪರಿಣಾಮಗಳು ಅಂತೇಳಿ ಒಂದು ಅಧ್ಯಾಯ ಇದೆ. ಇನ್ನು ಬ್ಯಾಂಕ್ ಖಾತೆಗಳು ಮತ್ತು ಹಣಕಾಸಿನ ವ್ಯವಹಾರ ಅಂತೇಳಿ ಮತ್ತೊಂದು ಅಧ್ಯಾಯ ಇದೆ. ಮುಖ್ಯ ಪ್ರಶ್ನೆ 5ರಲ್ಲಿ ಈ 2 ಅಧ್ಯಾಯಗಳ ಆದರ್ಶ ಏನಪ್ಪ ಅಂದ್ರೆ ಬಹುಆಯ್ಕೆ ಪ್ರಶ್ನೆಗಳು 5 ಇದಾವೆ. ಇಲ್ಲಿ ನೋಡ್ಬೋದು ನೀವು. ಮೊದಲೇದು ಮೆಕಾಲೆ ಅವರು ಯಾವ ಭಾಷೆಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದರು ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದಂತೇಳಿ ಒಂದು ಪ್ರಶ್ನೆ. ಇನ್ನು ಬ್ಯಾಂಕ್ನಲ್ಲಿ ಲಾಕರ್ ಸೌಲಭ್ಯವನ್ನು ಏಕೆ ಬಳಸಲಾಗುತ್ತದೆ ಅಂತೇಳಿ ಮತ್ತೊಂದು ಪ್ರಶ್ನೆ ಇದೆ. ಬ್ಯಾಂಕಿನಲ್ಲಿ ಖಾತೆ ತೆಗೆಯಲು ಯಾವ ದಾಖಲೆ ಅಗತ್ಯ ಅಂತೇಳಿ ಮತ್ತೊಂದು ಪ್ರಶ್ನೆ. ಇನ್ನು ಬ್ಯಾಂಕಿನಲ್ಲಿರುವ ಚಲಾವಣೆ ಖಾತೆ ಅಥವಾ ಏನಂತ ಹೇಳ್ತೀವಿ ಅಂತಂದರೆ ಕರೆಂಟ್ ಅಕೌಂಟ್ ಅಂತೇಳಿ ಕರಿತೀವಿ, ಸಾಮಾನ್ಯವಾಗಿ ಯಾರು ಬಳಸುತ್ತಾರೆ ಅಂತೇಳಿ ಅಥವಾ ಯಾರು ಓಪನ್ ಮಾಡ್ತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಆಯಿತು. ಇನ್ನು ಉತ್ತರ ಸಹಿತ ಏನು ಮಾಡೋಣ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ಮೊದಲ ಮುಖ್ಯ ಪ್ರಶ್ನೆಯಲ್ಲಿ ಬಹುಆಯ್ಕೆ ಪ್ರಶ್ನೆ ಇರತಕ್ಕಂಥದ್ದು. ಅಲ್ಲಿ ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ ಏಕೆಂದರೆ. ಏಕೆಂದಾಗ ಅಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಏನಾಗ್ತಂದ್ರೆ ಇಲ್ಲಿ ಈ ಒಂದು ಕಾಯ್ದೆಯಲ್ಲಿ ಅವಕಾಶ ಸಿಗ್ತದೆ. ಆ ಕಾರಣಕ್ಕಾಗಿ ಏನಂತಂದರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಭಾರತ ದಾಖಲೆಯಾಗಿದೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟು 2ನೇ ಪ್ರಶ್ನೆ ಏನಂತಂದ್ರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ ಅಂತೇಳಿ. ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂದ್ರೆ
ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ಒಂದು ವ್ಯತ್ಯಾಸ ಇರ್ತದೆ. ಆ ಕಾರಣಕ್ಕಾಗಿ ಅಂತಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತವಾಗಲು ಒಂದು ಮುಖ್ಯವಾಗಿ ಕಾರಣ ಅಂತೇಳಿ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು ಮೂರನೇ ಪ್ರಶ್ನೆ ಏನಂತಂದ್ರೆ ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ, ಆಮೇಲೆ ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಖರೀದಿ, ನೆಲ, ಆಮೇಲೆ ಕಾರು ಮುಂತಾದವುಗಳನ್ನು ಕೊಳ್ಳಲು ತೆರೆಯಬಹುದಾಗಿರ್ತಕ್ಕಂಥ ಖಾತೆ. ಸೊ ಯಾವುದಪ್ಪ ಅಂದ್ರೆ ಆವರ್ತ ಠೇವಣಿ ಖಾತೆ ಅಂಥೇಳಿ ಉತ್ತರ ಆಗ್ತದೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 4ನೇ ಪ್ರಶ್ನೆ, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟವ್ರು ಯಾರು ಅಥವಾ ಹೇಳಿದವರು ಯಾರಪ್ಪ ಅಂದ್ರೆ ಚಾರ್ಲ್ಸ್ ಮೆಟ್ಕಾಫ್ ಅಂತಕ್ಕಂಥವರು ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಮುಖ್ಯವಾಗಿ ಏನಪ್ಪ ಅಂದ್ರೆ 5ನೇ ಪ್ರಶ್ನೆ, ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಪರಿಸರಣ ಮಳೆಯಾಗಲು ಕಾರಣವೇನಂತೇಳಿ. ಸೊ ಮುಖ್ಯವಾಗಿ ಕಾರಣ ಏನಪ್ಪ ಅಂದ್ರೆ ಸ್ಥಳೀಯ ಉಷ್ಣಾಂಶ ಇರ್ತದೆ, ಆಮೇಲೆ ಪ್ರಚಲನ ಪ್ರವಾಹ ಇರ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಪರಿಸರಣ ಮಳೆ ಆಗ್ತದೆ ಅಂತೇಳಿ ನಾವಿಲ್ಲಿ ನೋಡ್ಬೋದು. 6ನೇ ಪ್ರಶ್ನೆ ಏನಂತಂದ್ರೆ ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಿಡಲು ಬ್ಯಾಂಕುಗಳಿಂದ ಪಡೆಯುವ ಸೇವೆ ಯಾವುದು ಅಂತೇಳಿ ಒಂದು ಪ್ರಶ್ನೆ. ಸೊ ಸೇವೆ ಯಾವುದಪ್ಪ ಅಂದ್ರೆ ಭದ್ರತಾ ಕಪಾಟು ಸೇವೆ ಅಂತೇಳಿ ನೋಡ್ತೀವಿ. ಇನ್ನು ಮುಖ್ಯವಾಗಿ 3ನೇ ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ 1909 ಭಾರತೀಯ ಪರಿಷತ್ ಒಂದು ಕಾಯ್ದೆಯ ಮೂಲಕ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳುವ ನೀತಿಯನ್ನು ತೋರಿದರು. ಸೊ ಭಾರತೀಯರಿಗೆ ಈ ರೀತಿಯಾಗಿ ತೋರ್ತಾರೆ, ಅದನ್ನು ದೃಢೀಕರಿಸಬೇಕು. ಉತ್ತರವನ್ನು ನೋಡೋದಾದ್ರೆ ಏನಪ್ಪ ಅಂದ್ರೆ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಏನು ಮಾಡ್ತಾರೆ ಅಂತಂದ್ರೆ ಹೆಚ್ಚಳವನ್ನು ಮಾಡ್ತಾರೆ. ಅದೇ ರೀತಿ ಪ್ರಾಂತ್ಯಗಳ ಶಾಸನ ಸಭೆಯ ಸದಸ್ಯರ ಸ್ಥಾನವನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಹೆಚ್ಚಳ ಮಾಡ್ತಾರೆ. ಚುನಾವಣೆಯ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಪ್ರಥಮವಾಗಿ ಏನಪ್ಪ ಅಂದರೆ ಇಲ್ಲಿ ಅವಕಾಶವನ್ನು ಕೊಡ್ತಾರೆ. ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ರಾಜಕೀಯ ಪ್ರತಿನಿಧಿಯನ್ನು ಕೊಡ್ತಾರೆ. ಆ ಕಾರಣಕ್ಕಾಗಿ ಮುಸ್ಲಿಮರಿಗೆ ಏನಪ್ಪ ಅಂದ್ರೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಇಲ್ಲಿ ಆ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ ಅಂತೇಳಿ ನೋಡ್ತೀವಿ. ಹಾಗಾಗಿ ಇಲ್ಲಿ ಭಾರತೀಯರು ಏನಪ್ಪ ಅಂದ್ರೆ ಹೊಡೆದಾಳ್ತಕ್ಕಂಥ ನೀತಿಯನ್ನು ಈ ರೀತಿಯಾಗಿ ತೋರಿದರು ಅಂತೇಳಿ ನಾವು ಉತ್ತರವನ್ನು ಬರೀಬೋದು. 8ನೇ ಪ್ರಶ್ನೆ ಏನಂತಂದ್ರೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತೇಳಿ ಒಂದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂದ್ರೆ ಮೊದಲೇ ಒಂದು ಅಂಶ ಯಾವುದಪ್ಪ ಅಂದ್ರೆ ಜನರ ಪ್ರಧಾನ ಉದ್ಯೋಗ ಯಾವುದಪ್ಪ ಅಂತಂದ್ರೆ ಇಲ್ಲಿ ವ್ಯವಸಾಯವಾಗಿರ್ತಕ್ಕಂಥದ್ದು. ಸೊ ನಮ್ಮ ಒಂದು ಭಾರತ ದೇಶದ್ದು. ಅದೇ ರೀತಿ ಏನಂತಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ವ್ಯವಸಾಯವನ್ನು ಏನು ಮಾಡ್ತಾವ ಅಂತಂದ್ರೆ ಇಲ್ಲಿ ನಿಯಂತ್ರಿಸ್ತಾವ. ಅಂದ್ರೆ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಮಳೆಯನ್ನು ತರ್ತಾವಲ್ಲ, ಆ ಕಾರಣಕ್ಕಾಗಿ ಏನಂತಂದ್ರೆ ಭಾರತದ ಒಂದು ವ್ಯವಸಾಯ ಈ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಒಂದು ಅದ್ರ ಮೇಲೆ ಏನಪ್ಪ ಅಂದ್ರೆ ಅವಲಂಬನೆ ಆಗಿದೆ ಅಂತೇಳಿ ನೋಡ್ತೀವಿ. ಇನ್ನು ಈ ಒಂದು ನೈಋತ್ಯ ಮಾರುತಗಳಿಂದ ಮಳೆ ಹೆಚ್ಚಾದಾಗ ಏನಪ್ಪ ಅಂತಂದ್ರೆ ಪ್ರವಾಹ ಉಂಟಾಗಿ ಹಾನಿ ಕೂಡ ಆಗ್ತದೆ. ಇನ್ನು ಮಳೆ ಏನಪ್ಪ ಅಂತಂದ್ರೆ ವಿಫಲವಾದ್ರೆ ಬರಗಾಲ ಅಂತಕ್ಕಂಥದ್ದು ಕಂಡು ಬರ್ತದೆ. ಆದ್ದರಿಂದ ಏನಂತಂದ್ರೆ ಇಲ್ಲಿ ಭಾರತದ ಒಂದು ವ್ಯವಸಾಯವನ್ನು ನಾವೇನಂತೇಳಿ ಕರಿತೀವಿ ಅಂತಂದ್ರೆ ಮಾನ್ಸೂನ್ ಜೊತೆಯಲ್ಲಿ ಆಡ್ತಕ್ಕಂಥ ಒಂದು ಜೂಜಾಟ ಅಂತೇಳಿ ಕರಿತೀವಿ. ಸೊ ಈ ಪ್ರಶ್ನೆಗೆ ಎಷ್ಟು ಉತ್ತರ ಬರೆದ್ರೆ ಸಾಕು. 9ನೇ ಪ್ರಶ್ನೆ ಏನಂತಂದ್ರೆ ಬ್ಯಾಂಕಿನ ಕಾರ್ಯಗಳು ಅಥವಾ ಬ್ಯಾಂಕಿನ ಸೇವೆಗಳು ಅಥವಾ ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅಂತೇಳಿ ಒಂದು ಪ್ರಶ್ನೆ. ಮುಖ್ಯವಾಗಿ ಏನಂತಂದ್ರೆ ಅನುಕೂಲ ಯಾವುದಂತಂದ್ರೆ ಹಣಕ್ಕೆ ಭದ್ರತೆ ಕಾಪಾಡ್ತದೆ, ಆಮೇಲೆ ಹಣದ ಪಾವತಿಗಳನ್ನು ಮಾಡಲು ಸಹಾಯ ಮಾಡ್ತದೆ. ಸೊ ಹಣವನ್ನು ವಸೂಲು ಮಾಡಲು ಕೂಡ ಇಲ್ಲಿ ಸಹಾಯ ಆಗ್ತದೆ. ಸಾಲವನ್ನು ಪಡೆಯಲು ಏನಪ್ಪ ಅಂತಂದ್ರೆ ಇಲ್ಲಿ ಬ್ಯಾಂಕ್ ಅಂತಕ್ಕಂಥದ್ದು ಬೇಕಾಗ್ತದೆ, ಅಥವಾ ಬ್ಯಾಂಕ್ ಖಾತೆಯಲ್ಲಿ ಒಂದು ಖಾತೆಯನ್ನು ತೆರಿಬೋದು. ಇನ್ನು ವ್ಯವಹಾರಗಳನ್ನು ಏನಪ್ಪ ಅಂತಂದ್ರೆ ಸುಗಮವಾಗಿ ನಡೆಸಲು ಸಾಧ್ಯವಾಗ್ತದೆ. ಅದೇ ರೀತಿ ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ಅನುಕೂಲಗಳು ಆಗ್ತವೆ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಸೊ 10ನೇ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಬ್ರಿಟಿಷ್ ಶಿಕ್ಷಣ ನೀತಿಯು ಭಾರತದ ಶೈಕ್ಷಣಿಕ ವ್ಯವಸ್ಥೆ ಮೇಲೆ ಮಹತ್ತರ ಪರಿಣಾಮಗಳನ್ನು ಬೀರಿತು, ಸಮರ್ಥಿಸಿ ಅಂತೇಳಿ. ಇಲ್ಲಿ ನೋಡಿದಾಗ ಉತ್ತರವನ್ನು ನೋಡ್ರಿ. ಸೊ ಆಧುನಿಕತೆ ಅಂತಕ್ಕಂಥ ಮನೋಭಾವನೆ ಭಾರತೀಯರಲ್ಲಿ ಬೀರ್ತದೆ ಅಥವಾ ಬೆಳೀತದೆ. ಸೊ ಜಾತ್ಯತೀತ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ಮತ್ತು ವೈಜ್ಞಾನಿಕ ಆಲೋಚನಾ ಕ್ರಮದಲ್ಲಿ ಭಾರತೀಯರು ಏನು ಮಾಡ್ತಾರೆ ಅಂತಂದ್ರೆ ಬೆಳವಣಿಗೆಯನ್ನು ಹೊಂದ್ತಾರೆ. ರಾಷ್ಟ್ರೀಯವಾದಿ ದೃಷ್ಟಿಕೋನದ ಒಂದು ಬೆಳವಣಿಗೆ ಏನಾಗ್ತಿತ್ತಪ್ಪ ಅಂದ್ರೆ ಆಗ್ತದೆ. ಇನ್ನು ಸ್ಥಳೀಯ ಭಾಷೆಗಳು ವಿಕಸನಗೊಂಡು ಆ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಸಿಗ್ತದೆ. ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ತವೆ. ಆಮೇಲೆ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಕೂಡ ಏನಾಗ್ತಾವೆ ಅಂತಂದರೆ ಇಲ್ಲಿ ಪ್ರಾರಂಭ ಆಗ್ತಾವೆ ಅಂತೇಳಿ ನೋಡ್ತೀವಿ. ಇನ್ನು ಭಾರತೀಯರ ಒಂದು ವಿದ್ಯಾವಂತ ವರ್ಗ ಏನೈತಲ್ಲ, ಸೊ ಆ ವಿದ್ಯಾವಂತ ವರ್ಗದಲ್ಲಿ ಏನಂತಂದ್ರೆ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತರ್ತದೆ. ಇನ್ನು ಭಾರತೀಯ ಸಾಂಸ್ಕೃತಿಕ ಪರಂಪರೆಗಳ ಒಂದು ಅರಿವು ಕೂಡ ಏನಾಗ್ತೈತೆ ಅಂದ್ರೆ ಇಲ್ಲಿ ಉಂಟಾಗ್ತದೆ. ಸೊ ಯಾವ ಕಾರಣಕ್ಕಾಗಿನಪ್ಪ ಅಂತಂದ್ರೆ ಬ್ರಿಟಿಷರ ಒಂದು ಶಿಕ್ಷಣ ನೀತಿಯಿಂದ. ನೆಕ್ಸ್ಟು ಭಾಗ 2ರಲ್ಲಿ ಏನಪ್ಪ ಅಂತಂದ್ರೆ ಮರುಸಿಂಚನ ಅಂತಕ್ಕಂಥದ್ದಿದೆ. ಸೊ ಅಧ್ಯಾಯಗಳು ಬ್ರಿಟಿಷರ ಆಡಳಿತದಿಂದ ಭಾರತದ ಮೇಲೆ ಉಂಟಾದ ಪರಿಣಾಮಗಳಂತೇಳಿ.
ಇನ್ನು ಬ್ಯಾಂಕ್ ಖಾತೆಗಳು ಮತ್ತು ಹಣಕಾಸಿನ ವ್ಯವಹಾರಗಳಂತಕ್ಕಂಥ ಸೊ 2 ಅಧ್ಯಾಯಗಳಿದಾವೆ. ಈ 2 ಅಧ್ಯಾಯಗಳ ಮೇಲೆ ಏನಪ್ಪ ಅಂದ್ರೆ 5 ಬಹುವಾಕ್ಯ ಪ್ರಶ್ನೆಗಳನ್ನು ನೀಡಿರ್ತೀನಿ ನೋಡಿ. ಮುಖ್ಯ ಪ್ರಶ್ನೆ 5. ಸೊ ಇಲ್ಲಿ ನೋಡಿದಾದ್ರೆ ಸೊ ಮೆಕಾಲೆ ಅವರು ಯಾವ ಭಾಷೆಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದರು ಅಂತೇಳಿ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಆಂಗ್ಲ ಭಾಷೆ ಅಥವಾ ಇಂಗ್ಲೀಷ್ ಭಾಷೆಗೆ ಏನು ಮಾಡಿದ್ರು ಅಂತಂದರೆ ಹೆಚ್ಚಿನದ ಒಂದು ಒತ್ತನ್ನು ಕೊಟ್ಟಿದ್ದರು. ಇನ್ನು 2ನೇದು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಅಂತೇಳಿ. ಸೊ ಯಾವ ಕಾಯ್ದೆಪ್ಪ ಅಂತಂದ್ರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಕಾರಣ ಆಗ್ತದೆ ಅಥವಾ ಅವಕಾಶ ಮಾಡಿಕೊಡ್ತದೆ. ಇನ್ನು 3ನೇ ಪ್ರಶ್ನೆ ಬ್ಯಾಂಕಿನಲ್ಲಿ ಲಾಕರ್ ಸೌಲಭ್ಯವನ್ನು ಏಕೆ ಬಳಸಲಾಗುತ್ತದೆ ಅಂಥೇಳಿ. ಸೊ ಏಕೆ ತಂದಾಗಲ್ಲಿ ಏನಂತಂದ್ರೆ ಅಮೂಲ್ಯ ವಸ್ತುಗಳನ್ನು ಸುರಕ್ಷಿತವಾಗಿಡಲು ಸೊ ಬ್ಯಾಂಕಿನಲ್ಲಿ ಲಾಕರ್ ಸೌಲಭ್ಯವನ್ನು ಬಳಸ್ಬೋದು. ಬ್ಯಾಂಕಿನಲ್ಲಿ ಖಾತೆ ತೆಗೆಯಲು ಸೊ ಯಾವ ದಾಖಲೆ ಅಗತ್ಯ ಅಂಥೇಳಿ ನೋಡ್ತೀವಿ. ಸೊ ದಾಖಲೆಗಳು ಯಾವಪ್ಪ ಅಂತಂದ್ರೆ ಮುಖ್ಯವಾಗಿ ಗುರುತಿನ ಚೀಟಿ ಆಗಿರ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ವಿಳಾಸದ ದಾಖಲೆ ಆಗಿರ್ಬೋದು, ಇನ್ನೂ ಅನೇಕ ಅದಾವ. ಸೊ ಇಲ್ಲಿ ಉತ್ತರ ಯಾವುದಪ್ಪ ಅಂದ್ರೆ ಮೇಲಿನ ಎಲ್ಲವೂ ಕೂಡ ಏನಾಗ್ತೈತೆ ಅಂದರೆ ಇಲ್ಲಿ ಬೇಕಾಗ್ತವೆ. 5ನೇ ಪ್ರಶ್ನೆ ಅಥವಾ ಕೊನೆಯ ಪ್ರಶ್ನೆ ಬ್ಯಾಂಕಿನಲ್ಲಿರುವ ಚಲಾವಣೆ ಖಾತೆ ಅಥವಾ ಕರೆಂಟ್ ಅಕೌಂಟ್ ಅಂತೇನು ಕರಿತೀವಲ್ಲ, ಆ ಕರೆಂಟ್ ಅಕೌಂಟ್ ಸಾಮಾನ್ಯವಾಗಿ ಯಾರು ಬಳಸುತ್ತಾರೆ ಅಂತೇಳಿ ಒಂದು ಪ್ರಶ್ನೆ. ಸೊ ಯಾರು ಬಳಸ್ತಾರಪ್ಪ ಅಂತಂದ್ರೆ ವ್ಯಾಪಾರಿಗಳು ಇಲ್ಲಿ ಈ ಒಂದು ಖಾತೆಯನ್ನು ಹೆಚ್ಚಾಗಿ ಏನು ಮಾಡ್ತಾರೆ ಅಂತಂದ್ರೆ ಬಳಕೆ ಮಾಡ್ತಾರೆ ಅಂತೇಳಿ ನೋಡ್ತೀವಿ. ಇದಿಷ್ಟು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಸಹಿತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇನ್ನು ಕೊನೆಯದಾಗಿ ಏನಂತಂದ್ರೆ ಸಂಕ್ಷಿಪ್ತವಾಗಿರ್ತಕ್ಕಂಥ ನೀಲನಕ್ಷೆಯನ್ನು ಕೊಟ್ಟಿದ್ದೀನಿ ನೋಡಿ. ಸೊ ಈ ನೀಲನಕ್ಷೆಯನ್ನು ನೀವು ಗಮನಿಸ್ಬೋದು. ಇದಿಷ್ಟೇನಪ್ಪ ಅಂತಂದ್ರೆ ಇಲ್ಲಿ ಈ ಅಧ್ಯಾಯಗಳ ಒಂದು ಘಟಕ ಪರೀಕ್ಷೆ ಆಗಿರ್ತದೆ. ಇನ್ನು ಆದಷ್ಟು ಏನಪ್ಪ ಅಂತಂದ್ರೆ ನಮ್ಮ ಒಂದು ವಿಡಿಯೋನ ನೋಡಿ ಸೊ ಆದಷ್ಟು ಶೇರ್ ಮಾಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.